ಇದೇ ಭೀಮ್ ಆರ್ಮಿಯವರು ನೀವು ಹೇಳ್ದಾಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಫಾಲೋ ಮಾಡೋರಾಗಿದ್ದಿದ್ರೆ ಅವರೇ ಬರೆದಿರುವ ಪತ್ರದಲ್ಲಿ ನಮಗೆ ಪಥಸಂಚಲನದ ಸಂದರ್ಭದಲ್ಲಿ ಖಡ್ಗವನ್ನ ಹಾಗೆ ಪರವಾನಗಿ ಹೊಂದಿರುವ ಬಂದೂಕನ್ನ ಪಥಸಂಚಲನದ ಭಾಗವಾಗಿ ಬಳಸಲಿಕ್ಕೆ ಅನುಮತಿ ಕೊಡಿ. ಇದ್ಯಾವ ಅಂಬೇಡ್ಕರ್ ತತ್ವ ಸರ್? ಇದ್ಯಾವ ಸಂವಿಧಾನಿಕ ಆಗ್ರಹ? ಇದೇ ಭೀಮ್ ಆರ್ಮಿಯವರು ಬರೆದಿರುವ ಪತ್ರ ಇದು. ಅಲ್ಲಲ್ಲ, ಅವ್ರು ಯಾರಾದ್ರೂ ಒಬ್ಬ ಆತರ ಪತ್ರ ಬರೆದಿದ್ರೆ ಸಂವಿಧಾನದ ಅರಿವಿಲ್ಲದೆ ಇರುವಂತ ಯಾರೋ ಒಬ್ಬ ವ್ಯಕ್ತಿ ಬರೆದಿದ್ದಾನೆ. ಬರೆದಿರೋದು ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರು ಸರ್. ಇವರೇ ಬೆಂಬಲ ಕೊಡ್ತಿರೋದು ಪ್ರಿಯಾಂಕ್ ಖರ್ಗೆ ಅವರಿಗೆ. ನಾನು ಅದೇ ಉತ್ತರ ಕೊಡ್ತಾ ಇದ್ದೀನಿ ನೋಡಿ. ನೀವು ಅದಕ್ಕೆಲ್ಲ ಹೇಳ್ತಾರೆ ಲಾಠಿ ಏನು ಆರ್ಮ್ಸ್ ಆಕ್ಟ್ ಕೆಳಗಡೆ ಬರ್ತದ? ಲಾಠಿ ಒಬ್ಬನೇ ಹಿಡ್ಕೊಂಡು ದನ ಮೇಯಿಸ್ಕೊಂಡು ಹೋದ್ರೆ ಆರ್ಮ್ಸ್ ಆಕ್ಟ್ ಕೆಳಗಡೆ ಬರಲ್ಲ. ಲಾಠಿ ಒಬ್ಬನೇ ಹಿಡ್ಕೊಂಡು ಕುರಿಗಳಿಂದ ಹೋದ್ರೆ ಆರ್ಮ್ಸ್ ಆಕ್ಟ್ ಬರಲ್ಲ. ಆದರೆ ಸಾಮೂಹಿಕವಾಗಿ ಸಾವಿರಾರು ಜನ ಒಟ್ಟಿಗೆ ನೀವು ಲಾಠಿ ಹಿಡ್ಕೊಂಡು ಹೋದ್ರೆ ಅದು ಸಮಾಜದೊಳಗಡೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಭೀಮ್ ಆರ್ಮಿಯವರು ಅದನ್ನೇ ಹೇಳ್ತಾ ಇರೋದು. ಯಾಕೆ ಹಿಂದೆ ಬಿಜೆಪಿಯವರು ನಾನು ನೋಡಿದ್ದೀನಿ, ಹಿಂದೆ ಪ್ರಮೋದ್ ಮುತಾಲಿಕರು ತುಮಕೂರಿನಲ್ಲಿ ಬಂದು ತ್ರಿಶೂಲ ವಿತರಣೆ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿದ್ರು. ತ್ರಿಶೂಲ ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೊಟ್ಟಿದ್ರು. ಇವತ್ತು ವಿಜಯದಶಮಿ ಆಗುವಂಥ ಸಂದರ್ಭದಲ್ಲಿ ಎಷ್ಟೋ ಕಡೆಗಳಲ್ಲಿ ಇವರು ಕಾರ್ಯಕ್ರಮ ಮಾಡಬೇಕಾದ್ರೆ ಖಡ್ಗ ಹಿಡ್ಕೊಂಡು ಬೀದಿಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಮೆರವಣಿಗೆ ಮಾಡಿದ್ದಾರೆ. ಅದೆಲ್ಲದಕ್ಕೂ ಪ್ರತ್ಯುತ್ತರ ಅನ್ನುವ ಥರದಲ್ಲಿ ಅವ್ರಿಗೆ ಇದನ್ನೆಲ್ಲ ನೀವು ಮಾಡೋದಕ್ಕೆ ಅವಕಾಶ ಕೊಡೋದಾದ್ರೆ ನಮಗೂ ಕೊಡಿ ಅಂತ ಅವ್ರು ಕೇಳಿದ್ದಾರೆ.